ಚುನಾವಣಾ ಅಕ್ರಮಗಳನ್ನು ತಡೆಯೋಕೆ ಅಂತ ಚುನಾವಣಾ ಆಯೋಗ ಹೊಸ ಆಂಡ್ರಾಯ್ಡ್ ಅಪ್ಲಿಕೇಶನ್ ಅನ್ನು ಬಿಡುಗಡೆ ಮಾಡಿತ್ತು. ಆದರೆ ಏನು ಪ್ರಯೋಜನ ಹೇಳಿ? ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳೋದಕ್ಕಿಂತ ಮಿಸ್ಯೂಸ್ ಮಾಡ್ಕೊಳ್ಳೋದೇ ಹೆಚ್ಚಾಗಿ ಹೋಗಿದೆ. ಚುನಾವಣೆ ಬಂತು ಅಂದ್ರೆ ಕಾಂಚಾಣದ ಝಣಝಣ ಸದ್ದು ಜೋರಾಗುತ್ತೆ. ಜನರಿಗೆ ಹಣ ಹೆಂಡದ ಆಮಿಷ ತೋರಿಸೋ ಮಂದಿಗೇನು ಕಡಿಮೆ ಇಲ್ಲ. ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕೋಕೆ ಅಂತಾನೆ ಚುನಾವಣಾ ಆಯೋಗ ಒಂದು ಸೂಪರ್ ಐಡಿಯಾ ಮಾಡಿತ್ತು. ಅದೇ ಸಿ ವಿಜಿಲ್ ಆಪ್. ಎಲ್ಲಾದ್ರೂ ಹಣ ಮದ್ಯ ಹಂಚೋದು ಕಂಡು ಬಂದ್ರೆ ಈ ಆಪ್ ಮೂಲಕ ದೂರು ನೀಡಬಹುದು. ಆದ್ರೆ ಈ ಆಪ್ ಯೂಸ್ ಮಾಡ್ಕೊಂಡು ದೂರು ಕೊಡೋ ಬದಲು ನಮ್ಮ ಜನ ಮಾಡ್ತಿರೋ ಕೆಲಸನೇ ಬೇರೆ. ಹಣ ಹಂಚೋದಾಗ್ಲಿ, ಏನಾದ್ರೂ ಗಿಫ್ಟ್ ಕೊಡೋದು, ಇತರೆ ಅಕ್ರಮ ಕಣ್ಣಿಗೆ ಬಿದ್ರೆ ಫೋಟೋ ಅಥವಾ ವಿಡಿಯೋ ಮಾಡಿ ಈ ಆಪ್ ನಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು. ಮಿಕ್ಕಿದ್ದು ಚುನಾವಣಾ ಆಯೋಗ ನೋಡ್ಕೊಳ್ಳುತ್ತೆ. ಆದ್ರೆ ಈ ಅಪ್ಲಿಕೇಶನ್ ನಲ್ಲಿ ಜನ ಸೆಲ್ಫಿ ಹಾಕೋದು, ಫೇಕ್ ವಿಡಿಯೋ ಅಪ್ಲೋಡ್ ಮಾಡೋದು, ಸುಳ್ಳು ದೂರು ಕೊಡೋದಕ್ಕೆ ಉಪಯೋಗಿಸುತ್ತಿದ್ದಾರೆ. ಇದು ಆಯೋಗಕ್ಕೂ ತಲೆನೋವಾಗಿ ಪರಿಣಮಿಸಿದೆ. ಸಿ ವಿಜಿಲ್ ಆಪ್ ಮೂಲಕ ದಾಖಲಾದ ದೂರುಗಳು 1542. ಸತ್ಯಾಂಶ ಇಲ್ಲ ಎಂದು ಕೈಬಿಟ್ಟ ದೂರುಗಳು 1131. ಸಿ ವಿಜಿಲ್ ಅಪ್ಲಿಕೇಶನ್ ಮೂಲಕ ಆಯೋಗಕ್ಕೆ ಇದುವರೆಗೂ ಒಟ್ಟು 1542 ದೂರುಗಳು ಬಂದಿವೆ. ಇದರಲ್ಲಿ ಸತ್ಯಾಂಶ ಇರೋದು ಕೇವಲ 409 ದೂರು ಮಾತ್ರ. ಉಳಿದ 1131 ದೂರುಗಳಲ್ಲಿ ಸತ್ಯಾಂಶವಿಲ್ಲ ಅಂತ ಪರಿಗಣಿಸಿ ಆಯೋಗ ಕೈಬಿಟ್ಟಿದೆ. ಹಾಸನ ಜಿಲ್ಲೆಯಲ್ಲಿ ಈ ಆಪ್ ಮೂಲಕ ಅತಿ ಹೆಚ್ಚು ದೂರುಗಳು ದಾಖಲಾಗಿವೆ. ಒಟ್ಟು 188 ದೂರುಗಳು ದಾಖಲಾಗಿದ್ದು ಇದರಲ್ಲಿ 133 ಸುಳ್ಳು ಹಾಗೂ ಸತ್ಯಾಂಶ ಇಲ್ಲದ ದೂರುಗಳೇ ಇವೆ. ರಾಜ್ಯದಲ್ಲಿ 3 ಶಿಫ್ಟ್ಗಳಲ್ಲಿ ಒಟ್ಟು 12,700 ಫೀಲ್ಡ್ ಯೂನಿಟ್ ಅಧಿಕಾರಿಗಳು ಚುನಾವಣೆ ನಿಮಿತ್ತ ಕಾರ್ಯನಿರ್ವಹಿಸುತ್ತಿದ್ದಾರೆ. ನಾಗರಿಕರು ಹೀಗೆ ಆಪ್ ಮೂಲಕ ದೂರು ನೀಡಿದ್ರೆ 15 ನಿಮಿಷದಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ಗಳು ಸ್ಥಳಕ್ಕೆ ಹೋಗಿ ಸೂಕ್ತ ಕ್ರಮ ಕೈಗೊಳ್ಳುತ್ತವೆ. ಇಂಥ ಸದುದ್ದೇಶದಿಂದ ಬಂದ ಈ ಟೆಕ್ನಾಲಜಿಯನ್ನ ಜನ ದುರುಪಯೋಗ ಮಾಡಿಕೊಳ್ತಿರೋದು ದುರ್ದೈವದ ಸಂಗತಿ. ಪವನ್, ಪೊಲಿಟಿಕಲ್ ಬ್ಯೂರೋ, TV5 ಬೆಂಗಳೂರು. ಎಷ್ಟೇ ಬ್ಯುಸಿ ಇದ್ರು, ಏನೇ ಕೆಲಸಗಳಿದ್ರು, ಫಸ್ಟ್ ಹೋಗಿ ಎಲ್ಲರೂ ತಪ್ಪದೆ ಮತ ಚಲಾಯಿಸಿ ಒಳ್ಳೆ ಅಭ್ಯರ್ಥಿನ ಆಯ್ಕೆ ಮಾಡಿ. ನಮ್ಮ ಸರ್ಕಾರ ನಮ್ಮ ಹಕ್ಕು. ಸೊ ಹಾಗಾಗಿ MP ಎಲೆಕ್ಷನ್ಸ್ ಬರ್ತಾ ಇದೆ. ನಾನು ವೋಟ್ ಮಾಡ್ತಾ ಇದ್ದೀನಿ, ನೀವು ಸಹ ವೋಟ್ ಮಾಡಿ ಈ ಒಂದು ಜವಾಬ್ದಾರಿನ ಸರಿಯಾಗಿ ನಿಭಾಯಿಸ್ಕೊಡಿ. TV5 ಅಭಿಯಾನದಲ್ಲಿ ನಾನು ಸಹ ಕೈ ಜೋಡಿಸ್ತಾ ಇದ್ದೀನಿ, ನೀವು ಸಹ ಕೈ ಜೋಡಿಸಿ. ಎಲ್ರಿಗೂ ಒಳ್ಳೆಯದಾಗಲಿ. ಮತ ಚಲಾಯಿಸಿ. ನಮ್ಮ ಮತ ನಮ್ಮ ಹಕ್ಕು. ಇದು TV5 ಕಳಕಳಿ.